ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಗಳೇ, ಇಂದಿನ ಪರಿಸ್ಥಿತಿಯಲ್ಲಿ ಶಬರಿಮಲೆ ದರ್ಶನಕ್ಕೆ ನೀವು ಯಾವ ದಿನದ ಪಾಸ್ ತೋರಿಸಬೇಕು ಎನ್ನುವುದು ಕಡ್ಡಾಯವಾಗಿದೆ. ಹಿಂದೆ ಕೆಲವೊಮ್ಮೆ ಪಾಸ್ ಇಲ್ಲದೆ ಸಹ ಭಕ್ತರಿಗೆ ಅವಕಾಶ ನೀಡಲಾಗುತ್ತಿತ್ತು. ಆದರೆ ಇತ್ತೀಚೆಗೆ ನಡೆದ ಕೆಲವು ಅಡಚಣೆಗಳು ಮತ್ತು ಭಕ್ತರಿಗೆ ಆಗಿದ್ದ ತೊಂದರೆಗಳ ಹಿನ್ನೆಲೆಯಲ್ಲಿ ಕೇರಳ ಹೈಕೋರ್ಟ್ ಟ್ರಾವಂಕೋರ್ ದೇವಸ್ವಂ ಬೋರ್ಡ್ಗೆ ಸ್ಪಷ್ಟ ನಿರ್ದೇಶನ ನೀಡಿದೆ. ಆಯಾ ದಿನದ ಪಾಸ್ ಹೊಂದಿರುವ ಭಕ್ತರಿಗೆ ಮಾತ್ರ ದರ್ಶನ ಮತ್ತು ಬೆಟ್ಟ ಹತ್ತಲು ಅನುಮತಿ ನೀಡಬೇಕು ಎಂಬುದಾಗಿ ಈ ಕೇರಳ ಪೊಲೀಸರಿಗೆ ಕೇರಳ ಹೈಕೋರ್ಟ್ ಸ್ಪಷ್ಟ ನಿರ್ದೇಶನವನ್ನು ನೀಡಿದೆ. ಅದರ ಕಾರಣದಿಂದ ಈಗ ಪಂಪಾ ಗಣಪತಿ ದೇವಸ್ಥಾನದ ಬಳಿ ಪಾಸ್ ಪಡೆಯುವುದು ಕಷ್ಟವಾಗಿದೆ. ಇನ್ನು ನೀಲಕ್ಕಲ್ನಲ್ಲಿ ಮಾತ್ರ ಸ್ಪಾಟ್ ಬುಕ್ಕಿಂಗ್ ವ್ಯವಸ್ಥೆ ಇದೆ. ಅದು ಕೂಡ ದಿನಕ್ಕೆ ಸುಮಾರು 5,000 ಭಕ್ತರಿಗೆ ಮಾತ್ರ ಲಭ್ಯ. ಇನ್ನು ಜನಸಂದಣಿಯನ್ನು ನೋಡಿಕೊಂಡು ಈ ಸಂಖ್ಯೆಯನ್ನು ಹೆಚ್ಚಿಸುವಂಥ ಸಾಧ್ಯತೆ ಕೂಡ ಇದೆ, ಆದರೆ ಅದು ಖಚಿತವಾಗಿಲ್ಲ. ಆದ್ದರಿಂದ ಯಾವುದೇ ಅಡಚಣೆ ಎದುರಾಗದಂತೆ ಮುಂಚಿತವಾಗಿ ನೀವು ಆನ್ಲೈನ್ನಲ್ಲಿ ನಿಮ್ಮ ಪಾಸ್ ಬುಕ್ ಮಾಡಿಕೊಂಡು ಶಬರಿಮಲೆ ಯಾತ್ರೆಗೆ ಹೊರಡುವುದು ಬಹಳ ಉತ್ತಮ ಅಂತಲೇ ಹೇಳ್ಬೋದು ಈ ಒಂದು ಪರಿಸ್ಥಿತಿಯಲ್ಲಿ. ಸ್ವಾಮಿಗಳೇ, ಶಬರಿಮಲೆ ದರ್ಶನಕ್ಕೆ ಹೋಗಲು ಈಗ ವರ್ಚುವಲ್ ಕ್ಯೂ ಪಾಸ್ ಕಡ್ಡಾಯವಾಗಿದೆ. ಹಾಗಾಗಿ ಇದನ್ನು ಬುಕ್ ಮಾಡೋದು ತುಂಬ ಸರಳ. ಹೀಗೆ ನಾವು ಹೇಳಿಕೊಟ್ಟಿರುವಂತೆ ಹೀಗೆ ಕ್ರಮವಾಗಿ ಮಾಡಿ ನಿಮ್ಮ ಪಾಸನ್ನು ಬುಕ್ ಮಾಡಿಕೊಳ್ಳಿ. ಮೊದಲಿಗೆ ಅಧಿಕೃತ ವೆಬ್ಸೈಟ್ಗಳಿಗೆ ಹೋಗಿ, ಅಂದರೆ ಶಬರಿಮಲ online.org ಅಥವಾ shabarimala.q.in. ಅಲ್ಲಿ ನೀವು ಲಾಗಿನ್ ಮಾಡಬಹುದು. ಮತ್ತು ಹೊಸ ಬಳಕೆದಾರರಾಗಿದ್ದರೆ ನಿಮ್ಮ ಮೊಬೈಲ್ ಸಂಖ್ಯೆ, ನಿಮ್ಮ ಇಮೇಲ್ ಮತ್ತು ನಿಮ್ಮ ID ಪ್ರೂಫನ್ನು ನೋಂದಣಿ ಮಾಡಿಕೊಳ್ಳಿ. ಮೊದಲು ಫೋಟೋ ಅಪ್ಲೋಡ್ ಮಾಡುವುದು ಕಡ್ಡಾಯ. ಇನ್ನು ಲಾಗಿನ್ ಆದ ನಂತರ ವಿರ್ಚುವಲ್ ಕ್ಯೂ ಅಥವಾ ವಿರ್ಚುವಲ್ ಕ್ಯೂ ಬುಕ್ಕಿಂಗ್ ಎಂಬ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು. ಮುಂದೆ ಕ್ಯಾಲೆಂಡರ್ ಕಾಣಿಸುತ್ತದೆ. ಇಲ್ಲಿ ನೋಡಿ, ನಿಮಗೆ ಇಲ್ಲಿ ಕ್ಯಾಲೆಂಡರ್ ಕಾಣಿಸುತ್ತೆ. ಅಲ್ಲಿ ನೀವು ಲಭ್ಯವಿರುವ ದಿನಾಂಕಗಳನ್ನು ನೋಡಿ ನಿಮಗೆ ಬೇಕಾದ ದಿನ ಮತ್ತು ಸಮಯದ ಸ್ಪಾಟ್ ಆಯ್ಕೆ ಮಾಡಿಕೊಳ್ಳಬೇಕು. ಪ್ರತಿ ದಿನಕ್ಕೆ ಸೀಮಿತ ಸ್ಪಾಟ್ಗಳಷ್ಟೇ ಇರುತ್ತವೆ. ಆದ್ದರಿಂದ ಬೇಗನೆ ಬುಕ್ ಮಾಡುವುದು ಉತ್ತಮ. ಇನ್ನು ಬುಕ್ಕಿಂಗ್ ಮಾಡುವಾಗ ನಿಮ್ಮ ಜೊತೆ ಬರುತ್ತಿರುವ ಯಾತ್ರಿಕರ ವಿವರಗಳನ್ನು ಸಹ ಸೇರಿಸಬೇಕು. ಒಬ್ಬರ ಬುಕ್ಕಿಂಗ್ನಲ್ಲಿ ಗರಿಷ್ಠ 5 ಜನರನ್ನು ಸೇರಿಸಬಹುದು. ಅಂದರೆ ನೀವು ಯಾರಾಗಿ ಹೋಗ್ತಿದ್ರೆ ನಿಮಗೆ ನಿಮ್ಮ ಒಂದು ಐಡಿಯಾಗೆ ನೀವು ಒಳಪಟ್ಟಂತೆ 5 ಜನರಿಗೆ ನಿಮ್ಮ ಐಡಿಯಿಂದ ಪಾಸನ್ನು ನೀವು ನಿಮ್ಮ ಐಡಿಯಿಂದ ಬುಕ್ ಮಾಡ್ಕೋಬೋದು. ಇನ್ನು ಎಲ್ಲ ವಿವರಗಳು ಸರಿಯಾಗಿದೆ ಅಂತ ಮೊದಲು ಚೆಕ್ ಮಾಡ್ಕೊಳ್ಳಿ, ನಂತರ ಕನ್ಫರ್ಮ್ ಅನ್ನು ಒತ್ತಬೇಕು. ಇನ್ನು ವಿರ್ಚುವಲ್ ಕ್ಯೂ ಟಿಕೆಟ್ ಸಂಪೂರ್ಣ ಉಚಿತ, ಇದಕ್ಕೆ ಯಾವುದೇ ಶುಲ್ಕವಿಲ್ಲ. ಇನ್ನು ಬುಕ್ಕಿಂಗ್ ಸಕ್ಸಸ್ ಆದಮೇಲೆ ನಿಮ್ಮ ಕ್ಯೂ ಕೂಪನ್ SMS ಅಥವಾ ನಿಮ್ಮ ಇಮೇಲ್ ಮೂಲಕ ಬರುತ್ತದೆ. ಅದನ್ನು ಪ್ರಿಂಟ್ ಮಾಡಿಕೊಂಡು ಅಥವಾ ಮೊಬೈಲ್ನಲ್ಲಿ ಉಳಿಸಿಕೊಂಡು ಹೋಗಬಹುದು. ಇನ್ನು ದರ್ಶನಕ್ಕೆ ಹೋದಾಗ ನೀಲಕ್ಕಲ್ ಅಥವಾ ಪಂಪಾ ಚೆಕ್ ಪಾಯಿಂಟ್ನಲ್ಲಿ ನಿಮ್ಮ ID ಮತ್ತು ಕ್ಯೂ ಕೂಪನನ್ನು ತೋರಿಸಬೇಕು. ನೀವು ಬುಕ್ ಮಾಡಿರುವಂಥ ನಿಮ್ಮ ಕ್ಯೂ ಟಿಕೆಟು, ಅಂದರೆ ಶಬರಿಮಲೆಗೆ ನೀವು ಹೋಗಬೇಕು ಅಂತ ಯಾವಾಗ ದರ್ಶನ ಮಾಡಬೇಕು ಅಂತ ಕ್ಯೂ ಬುಕ್ ಮಾಡಿರ್ತಾರೆ, ಈ ಒಂದು ಪಾಸನ್ನು ನೀವು ಕೇರಳ ಅಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳಿಗೆ ನೀವು ತೋರಿಸಬೇಕು. ಹಾಗೆ ನಿಮ್ಮ ಐಡಿಯನ್ನು, ಅಂದರೆ ನಿಮ್ಮ ಪರ್ಸನಲ್ ID ಏನು ಆಧಾರ್ ಕಾರ್ಡ್ ಇರುತ್ತೆ ಅಥವಾ ನಿಮ್ಮ ಎಲೆಕ್ಷನ್ ವೋಟರ್ ID ಕಾರ್ಡ್ ಇರುತ್ತೆ, ಅದನ್ನು ತೋರಿಸಿ ನೀವು ಮುಂದೋಗಬಹುದಾಗಿರುತ್ತೆ. ಇನ್ನು ಬುಕ್ಕಿಂಗ್ನಲ್ಲಿ ಬದಲಿಸುವುದು ಅಥವಾ ರದ್ದುಪಡಿಸುವುದು ಕೆಲವು ಸಂದರ್ಭಗಳಲ್ಲಿ ಸಾಧ್ಯ. ಅದಕ್ಕಾಗಿ ಟ್ರಾನ್ಸಾಕ್ಷನ್ ಹಿಸ್ಟರಿ ವಿಭಾಗಕ್ಕೆ ಹೋಗಬಹುದು. ಇನ್ನು ನೀವು ಯಾವುದೇ ಸಮಯದಲ್ಲಿ ಕ್ಯಾನ್ಸಲ್ ಸಹ ಮಾಡಬಹುದು. ಆದರೆ ದಯವಿಟ್ಟು ನೀವು ಯಾರೆಲ್ಲ ಶಬರಿಮಲೆ ಯಾತ್ರೆಗೆ ಹೋಗಬೇಕು ಅಂದ್ಕೊಂಡು ಟಿಕೆಟ್ನ ಆಲ್ರೆಡಿ ಬುಕ್ ಮಾಡಿಬಿಟ್ಟಿರ್ತೀರ, ಬುಕ್ ಮಾಡಿಕೊಂಡು ಮತ್ತೆ ಮುಂದಿನ ದಿನಗಳಲ್ಲಿ ನಿಮಗೆ ಹೋಗೋಕ್ಕಾಗಿಲ್ಲ ಅನ್ನೋ ಒಂದು ಪರಿಸ್ಥಿತಿ ಬಂದಾಗ ದಯವಿಟ್ಟು ಆ ಒಂದು ಟಿಕೆಟ್ನ ಅಟ್ಲೀಸ್ಟ್ ಆ ಸ್ಲಾಟನ್ನು ಬೇರೆ ಸ್ವಾಮಿಗಳಿಗೆ ದರ್ಶನ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಸ್ಪಾಟನ್ನು ನೀವು ಕ್ಯಾನ್ಸಲ್ ಮಾಡಿದ್ರೆ ಅಟ್ಲೀಸ್ಟ್ ಬೇರೆಯವರಾದರೂ ದರ್ಶನ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಯಾರೆಲ್ಲ ಶಬರಿಮಲೆಗೆ ಹೋಗೋಕ್ಕಾಗಲ್ಲ ಅನ್ನೋರು ಇರ್ತೀರಿ, ದಯವಿಟ್ಟು ಯಾರೆಲ್ಲ ಹೋಗೋಕ್ಕಾಗಿಲ್ಲ ಇನ್ ಕೇಸ್ ಬುಕ್ ಮಾಡಿರೋರು ದಯವಿಟ್ಟು ಕ್ಯಾನ್ಸಲ್ ಮಾಡಿದ್ರೆ ಬಹಳ ಬರುವಂಥ ಭಕ್ತರಿಗೆ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಕೆಲವು ಸಮಯದಲ್ಲಿ ನಮ್ಮ ಗ್ರೂಪಲ್ಲೇ 5 ಸ್ವಾಮಿಗಳಿದ್ದೇವೆ. ಇನ್ನು ಹಾಗೆ ನಮ್ಮ ಜೊತೆಯಲ್ಲಿ ಮಣಿಕಂಠ ಸ್ವಾಮಿಗಳು ಇದ್ದಾರೆ, ಅಂದರೆ ಚಿಕ್ಕ ಮಕ್ಕಳಿದ್ದಾರೆ, ಅವರು 5 ವರ್ಷಕ್ಕಿಂತ ಕೆಳಪಟ್ಟವರು. ಸೊ ಅವ್ರಿಗೇನಾದರೂ ಟಿಕೆಟ್ ಬುಕ್ ಮಾಡಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಅವ್ರಿಗೇನು ಟಿಕೆಟ್ ವ್ಯವಸ್ಥೆ ಏನೂ ಇಲ್ಲ. ಸೊ ನೀವು ಅವರನ್ನು ಫ್ರೀಯಾಗಿ ಕರ್ಕೊಂಡು ಹೋಗ್ಬೋದು. ಸೊ ನಿಮ್ಮನ್ನು ಯಾವುದೇ ರೀತಿಯಲ್ಲೂ ಕೇರಳ ಪೊಲೀಸರು ಪ್ರಶ್ನಿಸುವಂಥದ್ದಿಲ್ಲ. ಆದರೆ ನೀವು ಅವರ ಐಡಿಯನ್ನು, ಅಂದರೆ ಆಧಾರ್ ಕಾರ್ಡ್ ಏನಾದರೂ ಇದ್ದರೆ ನೀವು ಕೊಂಡೊಯ್ಯುವಂಥದ್ದು ಬಹಳ ಉತ್ತಮ ಅಂತಲೇ ಹೇಳ್ಬೋದು. ನೀವು ಕೂತಲ್ಲೇ ನಿಮ್ಮ ಸ್ಪಾಟನ್ನು ಬುಕ್ ಮಾಡಿಕೊಳ್ಳುವಂಥದ್ದು ಬಹಳ ಉತ್ತಮ. ಯಾಕಂತ ಹೇಳಿದ್ರೆ ಅಲ್ಲಿ ಹೋಗಿ ನೀವು ಬಹಳಷ್ಟು ಜನ ಇದ್ದು ನೀವು ಅಲ್ಲಿ ಒದ್ದಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋದು ಬೇಡ.
ಹಾಗಾಗಿ ನೀವು ಇರುವಂಥ ಒಂದು ಸ್ಥಳದಲ್ಲೇ ನೀವು ಆನ್ಲೈನ್ ಟಿಕೆಟನ್ನು ಬುಕ್ ಮಾಡ್ಕೊಳ್ಳೋದು ಉತ್ತಮ. ಯಾಕಂದರೆ ಇದು ಫ್ರೀ ಕೂಡ ಆಗಿರುತ್ತೆ. ಸೊ ನೀವು ಯಾವುದೇ ತಲೆ ಕೇಳಿಸ್ಕೋಬೇಕಾಗಿರೋ ಅಂಥ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಈ ದರ್ಶನದ ಟಿಕೆಟ್ ಒಟ್ಟಿಗೆ ನಿಮಗೆ ಏನಾದರೂ ಪ್ರಸಾದಗಳೇ ಬೇಕು ಅಂದರೆ ಅರವಣ ಪಾಯಸ ಆಗಿರ್ಬೋದು ಮತ್ತು ಪಂಚಕಜ್ಜಾಯ ಆಗಿರ್ಬೋದು, ಈ ರೀತಿಯಾದಂಥ ಪ್ರಸಾದಗಳೇನಾದರೂ ಬೇಕಾಗಿದ್ದರೆ ನೀವು ಇದೇ ಟಿಕೆಟಲ್ಲೇ ಬುಕ್ ಮಾಡ್ಕೋಬೋದು. ಅಲ್ಲಿ ಹೋಗಿ ಈ ಟೋಕನನ್ನು ತೋರಿಸಿದರೆ ಆ ಒಂದು ಟೋಕನ್ಗೆ ನಿಮಗೆ ಎಷ್ಟು ಪ್ರಸಾದ ಬುಕ್ ಮಾಡ್ಕೊಂಡಿರ್ತೀರಿ ಆ ಪ್ರಸಾದವನ್ನು ನೀವು ಅಲ್ಲಿ ಪಡೆದುಕೊಳ್ಳಬಹುದು. ಸ್ವಾಮಿಗಳೇ, ಈ ಮಾಹಿತಿ ನಿಮಗೆ ಬಹಳ ಉಪಯುಕ್ತವಾಗಿದೆ ಅಂತಲೇ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ.